ಜೋಸೆಫ್ ತಿಪ್ಪೇಸ್ವಾಮಿ ಮತ್ತು ಸುಜಾತಮ್ಮ ಕುಟುಂಬದವರು ಒಂದಿಬ್ಬರು ಬಂದು ಸಾಕ್ಷಿ ಹೇಳಬೇಕು. ಸಾಕ್ಷಿ ಹೇಳಿದ ನಂತರ ದೇವರವರ ಜೀವನದಲ್ಲಿ ಕುಟುಂಬದಲ್ಲಿ ಮಾಡಿದಂತ ಮೇಲು ಉಪಕಾರಗಳನ್ನು ಜ್ಞಾಪಕ ಮಾಡಿಕೊಂಡು ದೇವರನ್ನು ನಾವು ಸಾಕ್ಷಿ ಹೇಳಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಕೀರ್ತಿಸಿರಿ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂದು ನಾವು ಕೀರ್ತನೆಯಲ್ಲಿ ನೋಡ್ತೇವೆ. ಹಾಗೆ ಸಾಕ್ಷಿ ಹೇಳೋದಕ್ಕೆ ಬರಬೇಕು ಬೇಗ ಕುಟುಂಬದವರು. ದೇವ್ರ ನಮ್ಮ ಸ್ತೋತ್ರ. ನಿಮ್ಮೆಲ್ಲರೂ ಒಂದೇವರು ಕಳವಾರಲಿದ್ದ ಕಳ ತಿಂಗಳಿಂದ ವರ್ಷಗಳ ದೇವರು ನಾವು ಕೆಲಸಗಳಲ್ಲಿ ಹೋಗುವಾಗಲು ಬರುವಾಗಲು ಪ್ರತಿಯೊಂದು ವಿಷಯದಲ್ಲಿ ದೇವರು ಕಾಯ್ದು ಕಾಪಾಡ್ಯಾನ. ದೇವರು ನಮಗೆ ಸ್ತೋತ್ರ. ಅದೇ ರೀತಿ ನಾವು ಈ ರೀತಿಯಲ್ಲಿ ನಮ್ಮನ್ನ ನಡೆಸಿಕೊಟ್ಟದ ದೇವ್ರ ಕೃಪೆ. ಆದರೂ ನಮಗೆ ಎಷ್ಟೋ ಕಷ್ಟದಲ್ಲಿ, ದುಃಖದಲ್ಲಿ, ಬಾಧದಲ್ಲಿ, ಹಿಂಸೆಯಲ್ಲಿ, ಸಾಲಗಳಲ್ಲಿ ಎಲ್ಲ ಅನೇಕ ರೀತಿಯಲ್ಲಿ ನಲಗಿದೀವಿ. ಆದರೆ ನಲಿಗಿ ನನ್ನವರೇ ನನಗೆ ಅಲ್ಲ ಅಂತ ಕೂಡ ಎಷ್ಟೋ ದ್ವೇಷಿಸಿದ್ರು, ಏನು ಮಾಡಿದ್ರು, ಇವ್ರು ಎದಕ್ಕೂ ಕೆಲ್ಸಕ್ಕೂ ಬರೋದಿಲ್ಲ ಅಮ್ಮಷ್ಟು ದೀನವಾಗಿ ಇದ್ರು ಕೂಡ ದೇವರು ನಡೆಸಿದಾರೆ. ದೇವರಿಗೆ ಸ್ತೋತ್ರ. ಅದೇ ರೀತಿ ಎಷ್ಟೋ ನನ್ನ ಕಷ್ಟಗಳು, ಸಾಲಗಳು ಜಾಸ್ತಿ ಇದ್ದಾಗ ಅನೇಕರು ಏನ್ ಮಾಡ್ತಿದ್ರು ಅಂದ್ರೆ, ಕೆಲವು ಜನ ನೋಡಿ ಕೂಡ ನೋಡ್ದಿದ್ದಂಗೆ ಕೂಡ ಹೋಗಿದ್ದಾರೆ ಅದರ ಕೆಲವರು. ಅನೇಕ ರೀತಿಯಲ್ಲಿ ಅದು ನೆನೆಸಿಕೊಂಡ್ರೆ ದುಃಖ ಬರುತ್ತೆ. ಅದಲ್ಲ ಅದು ನೀರು ಕೊಡಂಗಿಲ್ಲ. ಏನ್ ಮಾಡ್ಯಾರಂದ್ರೆ ಕೆಲವರು ನೋಡಿದ್ರೆ ಕೂಡ ನೋಡ್ತಿದ್ದಂಗ ಹೋಗಿದಾರ. ಆದ್ರೆ ಪೂರ್ತಿ ಇಲ್ದಾಗ ಸ್ವಲ್ಪ ಬೇಬಿಟ್ಟು ಕೂಡ ಮಾಡ್ಯಾರ, ಮಾಡ್ಯಾರ. ಕೆಲವೊಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಅದು ಕಠಿಣ ಶಿಕ್ಷೆ ಅನುಭವಿಸಿದಂಗ ಆಯ್ತು. ಆದ್ರೂ ನಾನೇನ್ ಮಾಡಿದೆ, ಒಂದು ಚಾಲೆಂಜ್ ಮಾಡಿದೆ. ಹೆಂಗ್ ಮಾಡಿದೆ ಅಂದ್ರೆ, ದೇವ್ರ ಚಿತ್ರದಿಂದ ದೇವ್ರು ಹೆಂಗಿದ್ರು ನಡೆಸ್ಕೊಡ್ತಾನ, ದೇವ್ರು ನಡೆಸ್ತಾನ ನಮ್ಮ ಧೈರ್ಯದಿಂದ ನಾನೇನ್ ಮಾಡಿದೆ, ಒಂದು ಸಲ ಹುಟ್ಟಿತು ನನಗೆ. ಅವ್ರಿಗಿನ್ನ ನಾನು ಕೇವಲವಾಗಿ ಬದುಕೊಡ್ದು ಇರಬಾರ್ದು, ಅದು ದೇವ್ರ ಕೃಪೆ ಮಾಡಿ ತೋರಿಸ್ಬೇಕು, ತೋರಿಸಿ ನಾನು ಇದಾಗ್ಬೇಕು ಅಂತೇಳಿ ನನಗೊಂದು ಹಠ ಇತ್ತು. ದೇವ್ರದೆಲ್ಲ ನಡೆಸ್ಕೊಟ್ಟೆ ದೇವ್ರ ನಮ್ಗೆ ಸ್ತೋತ್ರ. ಅದೇ ರೀತಿ ನಾನು ಇನ್ನೂ ಭಾಳದ ಹೇಳ್ಕೋಬೇಕಂದ್ರೆ ಅದು ಇವತ್ತೇನು ಆಗುವಂತ ಹೇಳ್ಕೊಂತ ದೇವ್ರ ನಮ್ಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ